ನಾನ್ ಪ್ರೀತ್ಸಕ್ ನಿಂತ್ಕೊಂಡ್ರೆ ಗಿಣಿ, ಅದೇ ಪೀಡ್ಸೋಕ್ ನಿಂತ್ಕೊಂಡ್ರೆ ಹುಲಿ, ಪಡ್ಡೆ ಹುಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ನನ್ ಜಾಬ್ ಆಕ್ಚುಲಿ, ಬಟ್ ನಾನ್ ಶ್ರೇಯಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಂತದ್ದು ಪ್ರತಿಯೊಬ್ರು ಪತ್ರಕರ್ತರು ಮಾಡ್ತಾರೆ. ಆದ್ರೆ ಇವತ್ತಿಗೆ ಅವ್ರನ್ನ ಪರಿಚಯ ಮಾಡುವಂತದ್ದು ಸಾಕಷ್ಟಿದೆ. ಯಾಕಂತ ಹೇಳಿದ್ರೆ ಅವರು 6 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಗಿಣಿನ ಇವತ್ತು ಆಕ್ಚುಲಿ ನಾವು ಕ್ಯಾಚ್ ಹಾಕೊಂಡಿರುವಂತದ್ದು ಇಂಟರ್ವ್ಯೂಗೋಸ್ಕರ. ಸಾಕಷ್ಟು ದಿನಗಳ ಬಳಿಕ ವಿಷ್ಣುಪ್ರಿಯ ಸಂದರ್ಭದಲ್ಲೇ ನಾವು ಸಿಗ್ಬೇಕಿತ್ತು, ಮಾತಾಡ್ಬೇಕಿತ್ತು. ಆದ್ರೆ ಸಂದರ್ಭ ಇವತ್ತು ಕೂಡಿ ಬಂತು. ಸೊ ಮಾರುತನಾಗಿ ಅಬ್ಬರಿಸೋಕೆ ನೀವು ಚಂಡಮಾರುತನಾಗಿ ಬರ್ತಿದ್ದೀರಾ, ಹೇಗೆ? ಬರ್ತಾ ಇದೀವಿ. ಇದೇ ನವೆಂಬರ್ 21ನೇ ತಾರೀಕು. ಸೊ ಮಾರುತ, ಚಂಡಮಾರುತ. ಸೊ ದುನಿಯಾ ವಿಜಯ್ ಸರ್, ನಾನು ಥಿಯೇಟರ್ ಅಲ್ಲಿ ನಿಮ್ಮನ್ನೆಲ್ಲಾನು ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದೀವಿ. ನೀವು ಬರ್ಬೇಕಷ್ಟೇ. ಖಂಡಿತವಾಗ್ಲೂ ಬರ್ತೀವಿ. ರಿವ್ಯೂ ಅನ್ನೋ ವರ್ಡ್ ಕೇಳಿದಾಗ ನಿಮಗೆ ಭಯ ಆಗುತ್ತಾ ಅಥವಾ ಏನ್ ಶಾಕ್ ಅನ್ಸುತ್ತಾ? ಏನ್ ನಿಮ್ ತಲೆಗೆ ಏನ್ ಬರುತ್ತೆ ರಿವ್ಯೂ ಅಂತ ತಕ್ಷಣ? ಕ್ಯೂರಿಯಾಸಿಟಿ. ಓಕೆ. ಅಂದ್ರೆ ಸಿನಿಮಾ ನಾನು ಯಾವಾಗ್ಲೂ ರಿವ್ಯೂ ಅಂದಾಗ ಭಯ ಅಂತೂ ಖಂಡಿತ ಇಲ್ಲ. ಅಂದ್ರೆ ಜನ ಸಿನಿಮಾ ಮಾಡೋದು ಈಗ ಎಂಡ್ ಆಫ್ ನಾವು ಏನೋ ಆಗತ್ತೆ ಅನ್ಕೊಂಡಿರ್ತೀವಿ. ಕೆಲವು ಸತಿ ಬೇರೆನ್ನೇ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಏನ್ ಇಷ್ಟ ಆಗ್ತದೆ, ಏನ್ ಇಷ್ಟ ಆಗ್ತಲ್ಲ ಅಂತ ನೋಡೋ ಒಂದು ಕುತೂಹಲ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಕೆಲವು ಸತಿ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಕೆಲವು ಕೆಲಸಗಳು ಮಾಡಿರ್ತೀವಿ. ಅದು ಯಾವ ಮಟ್ಟಿಗೆ ಇಷ್ಟ ಆಗುತ್ತೆ ಅಂತ ಒಂದು ಇಂಟ್ರೆಸ್ಟ್ ಅಷ್ಟೇ. ಓಕೆ, ಈಗ ನಾನು ಹೇಳಿದೆ ನಾವು ಫೀಲ್ಡ್ಗೆ ಎಷ್ಟು ವರ್ಷ ಆಯ್ತು ಬಂದು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಲ್ಲ. ಬಂದು ಏನ್ ಮಾಡಿರ್ತೀವಿ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀರಾ ನೀವು. ಲಕ್ ಅನ್ನೋ ಫ್ಯಾಕ್ಟರ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಲೈಫ್ ಅಲ್ಲಿ? ಪ್ರತಿಯೊಬ್ಬರಿಗೂ ಲಕ್ ಅನ್ನೋ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಸಮ್ಟೈಮ್ಸ್ ಲಕ್ ಅನ್ನೋದು ಲೈಕ್ ಇವಾಗ ಗುಡ್ ಟೈಮ್ ಅಂತ ಹೇಳಿದ್ರೆ ಒಂದು ಎಲ್ಲ ಕರೆಕ್ಟ್ ಆಗಿದ್ದಾಗ ನೀವು ಚಿಕ್ಕ ಕೆಲಸ ಮಾಡೋದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಕೆಲವು ಸತಿ ಕರೆಕ್ಟ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಕೆಲಸ ಮಾಡಿದಾಗ ಇದಾಗುತ್ತೆ. ಬಟ್ ಐ ಆಮ್ ಎ ಬಿಲೀವರ್ ಆಫ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನನಗೆ ಗೊತ್ತಿಲ್ಲ ನೀವು ಯಾವ ಉದ್ದೇಶದಿಂದ ಕೇಳಿದ್ರು ಅಂತ. ಐ ಆಮ್ ವೆರಿ ಸೆಕ್ಯೂರಿಯಸ್ ಪರ್ಸನ್, ನಾನು ತಲೆನೇ ಕೆಡ್ಸ್ಕೊಳಲ್ಲ. ಆದರೆ ಇವಾಗ ನನಗೆ ನೀವು ಹೇಳಿದ ಮಟ್ಟದಲ್ಲಿ ನನಗೆ ಕೇಳೋದಿಲ್ಲ. ಗುರು ಆಲ್ರೆಡಿ ಇಷ್ಟೊಂದು ದೊಡ್ಡದಾಗ ಸೂಪರ್ ಸ್ಟಾರ್ ಆಗ್ಬಿಡಕೈತೆ ಏನು ಅಂತ ಹೇಳ್ತಾರೆ. ಮಾಡೋದೇ ಕೆಲಸಗಳನ್ನ ಮಾಡೋಕ್ಕಷ್ಟೇ. ಸೊ ನಾವು ಯಾರ ಜೊತೆ ಅಸೋಸಿಯೇಟ್ ಆಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಅಸೋಸಿಯೇಷನ್ ಕರೆಕ್ಟಾಗಿ ಆಗದರೆ, ಇಲ್ಲಾಂದ್ರೆ ಕರೆಕ್ಟಾಗಿ ಅದನ್ನು ತಲುಪಿಸಿದ್ರೆ, ಇಲ್ಲ ಕೆಲಸ ಮಾಡಿದರೆ ಎಲ್ಲ ವರ್ಕ್ ಆಗಬೇಕು ಅನ್ನೋದು ತುಂಬಾ ತಪ್ಪು. ಸೊ ದಟ್ ವೇ ಇಟ್ಸ್ ವೆರಿ ರಾಂಗ್. ಬಟ್ ವಿತ್ ಮೈ ಲೈಫ್ ಅನ್ಸುತ್ತೆ, ಸ್ಟಾರ್ಟಿಂಗಲ್ಲಿ ಪ್ರೊಡ್ಯೂಸರ್ ಮಗ ಏನು ಮಾಡ್ತಾನೆ, ಸುಮ್ಮನೆ ಬಂದೇನೋ ರಪ್ಪಂಗೆ ಕಾಸರಕ್ಕೆಲ್ಲ ಅಂದ್ಕೊಂಡ್ರು. ಟುಡೇ ಐ ಥಿಂಕ್ ನೋ ಒನ್ ವಿಲ್ ಹ್ಯಾವ್ ದಟ್ ಡೌಟ್. ಆ್ಯಂಡ್ ಜನಾಗ ಡೌಟ್ ಇದ್ರು ಮತ್ತೆ ಬರೋ ಸಿನಿಮಾಗಳಲ್ಲಿ ಅದನ್ನು ರಾಂಗ್ ಆಗಿ ಪ್ರೂವ್ ಮಾಡ್ತೀನಿ. ಸೊ ಐ ಥಿಂಕ್ ದಟ್ ವೇ ಐ ಆಮ್ ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಿಕಾಸ್ ಐ ಹ್ಯಾವ್ ವಾಟ್ ಇಟ್ ನೀಡ್ಸ್ ಟು ಬಿ ಆನ್ ಆಕ್ಟರ್. ಲಕ್ ಇರೋದಕ್ಕಲ್ವಾ ಕೆ ಮಂಜು ಅವ್ರ ಮಗ ಆಗಿರೋದು. 100% ಯಾ. ಎಸ್. ಈಗ ಹುಟ್ಟಾಲೆ ಗೋಲ್ಡನ್ ಸ್ಪೂನ್ ಬಾರ್ನ್ ಅನ್ನುವಂಥದ್ದು ನಿಮ್ ಫ್ರೆಂಡ್ಸ್ ಇರಬಹುದು ಅಥವಾ ಹೊರಗಿನ ನೋಡೋ ಜನಕ್ಕೆ ಆ ನೋಟ ಹಾಗ ಅನ್ಸುತ್ತೆ. ಬಟ್ ಆ ಸ್ಟ್ರಗಲ್ ನಿಮಗೆ ನೀವೇ ಗೊತ್ತಾಗುತ್ತೆ. ಗೋಲ್ಡನ್ ಸ್ಪೂನ್ ಅನ್ನೋಕ್ಕಿಂತ ನಮ್ಮ ತಂದೆನೂ ಆಟೋ ಡ್ರೈವರ್ ಇಂದ ಹಿಡಿದು ಫಿನಾನ್ಷಿಯಲ್ ಆಗಿ ಪ್ರೊಡ್ಯೂಸರ್ ಆಗಿತ್ತು. ಸೊ ಇಟ್ ವಾಸ್ ಎ ಗ್ರಾಜುಯಲ್ ಗ್ರೋತ್. ನಾಟ್ ಲೈಕ್ ನಾವು ಸುಮ್ಮನೆ ಈಚೆ ನೋಡಿದಾಗ ಎಲ್ಲ ಕಾಣಿಸುತ್ತಲ್ಲ, ಸುಮ್ಮನೆ ಬಾಕ್ಸ್ ಆಫೀಸ್ 1000 ಕೋಟಿ ಅಂತ ಹೇಳೋದು, 1000 ಕೋಟಿ ಬಂದಿರಲ್ಲ ಹೇಳೋದಷ್ಟೇ. ಸೊ ಯಾ, ಒಳ್ಳೆ ಫ್ಯಾಮಿಲಿ ಬೆಳೆದಿದ್ದೀನಿ, ಚೆನ್ನಾಗಿದೆ.